ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ರಾಘವೇಂದ್ರ ಸ್ವಾಮಿ ಹತ್ರ ನಾನು ಕೇಳ್ಕೊತೀನಿ. ನಾನು ಅಪ್ಪ ತಂದೆ ರಾಯರೇ, ಸುಮಾರು ಜನ ಹೆಣ್ಮಕ್ಳು ನಮ್ಮ ಸಂಸಾರ ಸರಿ ಇಲ್ಲ ತಂದೆ, ನಮ್ಮ ಸಂಸಾರ ಹಾಳಾಗೋಗಿದೆ ಅಂತ ಕೇಳ್ಕೊತಿದ್ದಾರೆ ಅಪ್ಪ. ಕೆಲವ್ರ ಮನೆ ಹೆಣ್ಮಕ್ಳು ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ, ತುಂಬ ನೋವು ಪಡ್ತಿದ್ದಾರೆ. ಯಾಕೆಂತಂದರೆ ಗಂಡಸರು ಹೇಳಿದ ಮಾತು ಕೇಳೋದಿಲ್ಲ, ಅವರು ಅಡ್ಡದಾರಿಲಿದ್ದಾರೆ, ಮತ್ತು ಕುಡಿಯೋದು, ಮನೇಲಿ ಇರೋ ನೆಮ್ಮದಿನೆಲ್ಲ ಹಾಳು ಮಾಡೋದು, ಈ ರೀತಿ ಮಾಡ್ತಾರೆ ಅಂತ ಅವ್ರ ಅಳಲನ್ನೆಲ್ಲ ಹೇಳ್ಕೊತಿದ್ದಾರೆ. ಭಗವಂತ, ನೀವು ಅಂಥವ್ರ ಕಣ್ಣೀರು ಒರೆಸ್ಬೇಕು ತಂದೆ. ಯಾರ ಸಂಸಾರ ಹಾಳಾಗಿದೆ ನೋಡಿ, ಅವ್ರ ಸಂಸಾರ ನೀವು ಬೆಳಗಬೇಕು ತಂದೆ. ಅವ್ರ ಮನೆ ದೀಪನ ನೀವು ಬೆಳಗಬೇಕಪ್ಪ. ಅವರು ಗಂಡ ಹೆಂಡ್ತಿನ ಅವರು ಅನ್ಯೋನ್ಯವಾಗಿರೋ ಹಾಗೆ ನೀವು ಒಂದು ಅನುಗ್ರಹ ಮಾಡಬೇಕು ತಂದೆ. ಒಬ್ಬರಂತೂ ತುಂಬಾ ನೋವು ಪಡ್ತಿದ್ದಾರಪ್ಪ. ಅವ್ರ ಕಣ್ಣೀರು, ಅವ್ರ ಗೋಳು ನಿಜವಾಗ್ಲೂ ನನ್ನ ಕೈಲಂತೂ ನೋಡೋಕ್ಕಾಗೋದಿಲ್ಲ ತಂದೆ. ಅವ್ರ ಅಳಲನ್ನೆಲ್ಲ, ಅವ್ರ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆಪ್ಪ. ಒಬ್ಬರಂತೂ, ಅಮ್ಮ ನನ್ನ ಗಂಡ ನಮ್ಮನ್ನು ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಇದ್ದಾರೆ ಅಮ್ಮ, ಅವ್ರ ಮನೆಯವರೆಲ್ಲ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ, ನಾನು ನಮ್ಮಮ್ಮ ಇಬ್ಬರೇ ಇರೋದು ಅಂತ ಅವ್ರ ನೋವನ್ನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ತಂದೆ. ನೀವು ಅಂಥವ್ರಿಗೆ ಒಳ್ಳೆ ಅನುಗ್ರಹ ಮಾಡಬೇಕು ಭಗವಂತ. ಅವ್ರ ಗಂಡ ಹೆಂಡ್ತಿ ಚೆನ್ನಾಗಿರೋ ಹಾಗೆ ನೀವು ಒಂದು ಒಳ್ಳೆ ಅನುಗ್ರಹ ಮಾಡಬೇಕು. ಏಕೆಂತಂದರೆ ಅವರು ನಿನ್ನ ಪೂಜೆ ಮಾಡೋ ಅಂಥವ್ರೆ ತಂದೆ. ನೀನು ಅವ್ರ ಗಂಡನ ಮನ್ಸ್ಗೋಗಿ ನೀನು ಒಂದು ಒಳ್ಳೆ ನೀನು ಅನುಗ್ರಹ ಮಾಡಬೇಕಪ್ಪ ನೀನು, ಅಲ್ವಾ? ಒಬ್ಬ ಹೆಣ್ಣಿಗೆ ಒಂದು ಗಂಡ, ಮನೆ, ಸಂಸಾರ ಇಷ್ಟೇ ಅಲ್ವಪ್ಪ ಅವಳು ಪ್ರಪಂಚ. ಅವಳು ತನ್ನ ಮನೇಲಿರೋ ಜನನೆಲ್ಲ ಬಿಟ್ಟು, ಬಂಧು ಬಳಗ, ಅಪ್ಪ ಅಮ್ಮ ಎಲ್ಲರೂ ಸಹ ಬಿಟ್ಟು ಬರ್ತಾಳೆ ಒಂದು ಹೆಣ್ಣು ಬೇರೆಯವ್ರ ಮನೆಗೆ. ಆದರೆ ಆ ಮನೇಲಿರೋರು ನಡೆಸ್ಕೊಳ್ಳೋ ರೀತಿ ಹೇಗಿರುತ್ತೆ ಹೇಳಿ? ಅವ್ರನ್ನ ಹೇಗೆ ನೋಡ್ಕೋಬೇಕು ಆ ರೀತಿ ನೋಡ್ಕೋಬೇಕಲ್ವ? ಒಬ್ಬಳು ಸೊಸೆಯಾಗಿ ಮನೆಗೆ ಬಂದ ಮೇಲೆ ಅವಳನ್ನ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೋಬೇಕಲ್ವ? ನಾವು ಒಂದು ಹೆಣ್ಣು ಅನ್ನೋದನ್ನ ಮರೆತು ಇನ್ನೊಬ್ಬ ಹೆಣ್ಣು ಅವ್ರ ಸಂಸಾರ ಕಿತ್ಕೊಳ್ಳೋದು, ಅವ್ರ ಗಂಡನ್ನೇ ಕಿತ್ಕೊಳ್ಳೋದು, ಅವ್ರ ಮನೆಯವ್ರನ್ನ ಅವ್ರನಿಂದ ದೂರ ಮಾಡೋದು, ಇದು ಎಷ್ಟು ಮಟ್ಟಕ್ಕೆ ಸರಿ? ನೀನೇ ಹೇಳಪ್ಪ. ಯಾಕೆ ನೀನು ಇದನ್ನೆಲ್ಲ ನೀನು ಒಪ್ಕೋತೀಯ ತಾನೆ? ಇಲ್ಲ ತಾನೆ, ನೀನು ಒಪ್ಕೊಳ್ಳಲ್ಲ ತಾನೆ. ಇಂಥದಕ್ಕೆಲ್ಲ ನೀನು ಅನುಗ್ರಹ ಮಾಡಲ್ಲ. ಮತ್ತು ಏನಕ್ಕೆ ಅವ್ರಿಗೂ ಅಷ್ಟೊಂದು ಕಣ್ಣೀರಾಗ್ತಿದ್ದಾರೆ? ನಾನು ರಾಯರನ್ನ ಪೂಜೆ ಮಾಡ್ತಿದ್ದೀನಿ, ಆದರೂ ನನಗೆ ಈ ಥರನೇ ಆಗಿದೆ. ನನ್ನ ಮನಸ್ಸಲ್ಲಿ ನೋವಿದೆ ಅಮ್ಮ, ನನ್ನ ಬಗ್ಗೆ ರಾಯರ ಹತ್ರ ಕೇಳಿ ಅಮ್ಮ ಅಂತ ಅವ್ರು ಅಳ್ಳನ್ನೆಲ್ಲ ನನ್ನ ಮುಂದೆ ಹೇಳ್ಕೊತಿದ್ದಾರೆ. ನೀನು ಅಪ್ಪ, ನೀನು ಒಳ್ಳೆ ಅನುಗ್ರಹ ಮಾಡಲೇಬೇಕು ತಂದೆ. ಯಾಕೆಂತಂದರೆ ಒಂದು ಹೆಣ್ಣು ಕಣ್ಣೀರಾಗ್ತಿದ್ರೆ ಇನ್ನೊಂದು ಹೆಣ್ಣು ನೋಡಿಕೊಂಡು ಇರೋಕ್ಕಾಗಲ್ಲ ಭಗವಂತ, ಅಲ್ವಾ? ಆ ಹೆಣ್ಣಿಗೂ ಹೋಗಿ ಹೇಳು, ನಿಂದು ಅಂತ ಒಂದು ಸಂಸಾರ ಇದೆ, ನೀನೊಂದು ಸಂಸಾರ ನೀನು ಕಟ್ಕೊ ನೀನು. ಆದರೆ ನಿನ್ನ ಸಂಸಾರ ಹಾಳಾಯಿತು ಅಂದ್ಬಿಟ್ಟು ಬೇರೆಯವ್ರ ಸಂಸಾರಕ್ಕೆ ಹೋಗಿ ನೀನು ಅವ್ರ ಗಂಡ ಹೆಣ್ಣಿನ ದೂರ ಮಾಡೋದ್ರಿಂದ ನಿನಗೇನು ಸಿಕ್ಕುತ್ತೆ? ನಿನಗೆ ನಾನು ಒಳ್ಳೇದು ಮಾಡೋದಿಲ್ಲ. ನಾನು ನಿನ್ನಂಥವ್ರಿಗೆ ನಾನು ಅನುಗ್ರಹ ಮಾಡೋದಿಲ್ಲ, ನಾನು ಒಳ್ಳೇದು ಸಹ ಮಾಡೋದಿಲ್ಲ ಅಂತ ಆ ಹೆಣ್ಣಿಗೆ ಮನ್ಸ್ಗೋಗಿ ನೀನು ಹೇಳಪ್ಪ. ನಿನ್ನ ಸಂಸಾರ ಹಾಳಾಗಿದೆಯಾ? ನಿನ್ನ ಸಂಸಾರ ನೀನು ಸರಿ ಮಾಡ್ಕೊ. ನಿನ್ನ ಸಂಸಾರ ಹಾಳಾಗಿತ್ತಾ? ನನ್ನ ಮೊರೆ ಬಾ, ನನ್ನ ಹತ್ರ ನೀನು ಕಷ್ಟ ಎಲ್ಲ ಹೇಳ್ಕೊ, ನಾನು ಸರಿ ಮಾಡ್ತೀನಿ. ಆದರೆ ನಿನ್ನ ಸಂಸಾರ ಹಾಳಾಯಿತು ಅಂದ್ಬಿಟ್ಟು ಬೇರೆಯವ್ರ ಸಂಸಾರಕ್ಕೆ ಹೋಗಿ ಅವ್ರ ಗಂಡನ್ನ ಅವರಿಂದ ದೂರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀನು ಅವ್ರ ಮನ್ಸಿಗೆ ಹೋಗಿ ಹೇಳಬೇಕು ಭಗವಂತ. ಸುಮಾರು ಜನ ಹೆಣ್ಮಕ್ಳು ಈ ಇದರಲ್ಲಿದ್ದಾರೆ ತಂದೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅಪ್ಪ. ಏಕೆಂತಂದರೆ ಒಂದು ಹೆಣ್ಣಿಗೆ ಗಂಡನೇ ಅಲ್ವಪ್ಪ ಆಧಾರ. ಆ ಗಂಡ ದೂರ ಆದರೆ ಆ ಹೆಣ್ಣು ಏನು ಮಾಡಬೇಕು ಹೇಳಿ? ಏಕೆಂತಂದರೆ ಅವ್ರು ಕಷ್ಟದಲ್ಲಿದ್ದಾರೆ ಅಂದರೆ ಯಾವ ಬಂಧು ಬಳಗನೂ ಹತ್ರ ಇರೋದಿಲ್ಲ. ಬೆಂಕಿ ಇರೋ ಕಡೆ ಇರುವೆ ಇರೋದಿಲ್ವಲ್ಲ, ಹಾಗೆ ಕಷ್ಟ ಇರೋ ಕಡೆ ಯಾವ ಜನನೂ ಬರೋದಿಲ್ಲ. ಅವರು ಕಷ್ಟದಲ್ಲಿದ್ದಾರೆ ಅಂದರೆ ಇನ್ನೂ ಹಾಡ್ಕೊಂಡು ನಗ್ತಾರೆ ಹೊರತು, ಹೌದು ಅವ್ರಿಗೆ ಆಗಿದ್ದೇ ಒಳ್ಳೇದಾಯಿತು, ನನಗೆ ಖುಷಿ ಆಗ್ತಿದ್ಯಪ್ಪ ಅವ್ರ ಗಂಡ ಹೆಂಡ್ತಿ ದೂರ ಆದರು ಅಂತ ಖುಷಿ ಪಡ್ತಾರೆ. ಕೆಲವ್ರು ಗಂಡಸ್ರಂತೂ ಕೆಟ್ಟು ಚಟಕ್ಕೆಲ್ಲ ಬಿದ್ದಿದ್ದಾರೆ ತಂದೆ. ಅವ್ರಿಗೊಂದು ಒಳ್ಳೆ ಅನುಗ್ರಹ ಮಾಡು ನೀನು. ಅವ್ರ ಮನ್ಸಿಗೆ ಹೋಗಿ ಹೇಳು, ನನ್ನ ಒಂದು ವ್ರತ ಪೂಜೆ ಅಂತ ಮಾಡಿ ನಾನು ನಿಮ್ಗೊಂದು ಅನುಗ್ರಹ ಮಾಡ್ತೀನಿ, ಒಳ್ಳೇದು ಮಾಡ್ತೀನಿ ಅಂತ ನೀನು ಆ ಹೆಣ್ಮಕ್ಳು ಮನ್ಸಿಗೋಗಿ ನೀನು ಹೇಳಪ್ಪ. ಅವ್ರ ಸಂಸಾರ ಸರಿ ಮಾಡಬೇಕು ತಂದೆ. ಏಕೆಂತಂದರೆ ಅವರು ಒಬ್ಬ ಗಂಡಸು ಮನೇಲಿಲ್ಲ ಅಂತಂದರೆ ಒಬ್ರಿಗೆ ನೋವಾಗೋದಿಲ್ಲ. ಮನೇಲಿ ಮಕ್ಕಳು ಅಂತ ಇರ್ತಾರೆ, ಹೆಂಡ್ತಿ ಅಂತ ಇರ್ತಾಳೆ, ಅವ್ರು ಯಾರ ಕಾಲ್ದಡಿಗೆ ಹೋಗಬೇಕು? ಅವ್ರು ಏನು ಮಾಡಬೇಕು? ಅವ್ರು ಯಾವ ಕೆರೆ ಬಾವಿ ನೋಡ್ಕೋಬೇಕು? ನೀನೇ ಯೋಚನೆ ಮಾಡು. ಒಂದು ಹೆಣ್ಣು ಕಣ್ಣೀರು ಹಾಕೋದು ನೀನು ನೋಡಲ್ಲ ತಾನೆ?
ನೀನು ಅವ್ರ ಸಂಸಾರ ಸರಿ ಮಾಡಬೇಕು ನನ್ನಪ್ಪ. ನೀನು ನಾನು ಕೇಳ್ಕೊತಾ ಇದ್ದೀನಿ ತಂದೆ. ನಾನು ನಿನ್ನ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ, ನಾನು ಸೆರಗೊಡ್ಡಿ ಭಿಕ್ಷೆ ಬೇಡ್ತಾ ಇದ್ದೀನಿ. ಏಕೆಂತಂದರೆ ಆ ಹೆಣ್ಣು ಅಷ್ಟು ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೋಬೇಕಾದ್ರೆ ನನಗೆ ತುಂಬ ಬೇಜಾರಾಗ್ತಿದೆ ತಂದೆ. ಯಾಕೆಂದರೆ ನನ್ನ ಅಕ್ಕ ತಂಗಿದ್ದೀರು ಏನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ನಮಗೆಷ್ಟು ನೋವಾಗ್ತಿತ್ತಲ್ಲ. ಈಗ ನಮ್ಮನೆಗಳಲ್ಲಿ ಆ ಥರ ಪರಿಸ್ಥಿತಿ ಬಂದುಬಿಟ್ರೆ ನಮಗೆಷ್ಟು ನೋವಾಗುತ್ತೆ. ನಾನು ಬಂದು ನಿನ್ನ ಮುಂದೆ ಕೂತ್ಕೊಂಡು ಎಷ್ಟು ನಾನು ಕಣ್ಣೀರಾಗ್ತಿದ್ದೆ. ನನ್ನ ಸಂಸಾರ ಸರಿ ಮಾಡೋ ತಕ್ಕನೂ ನಾನು ಈ ಜಾಗ ಬಿಟ್ಟು ಕದಲಲ್ಲ ಅಂತ ನಾನು ಕೂತ್ಬಿಡ್ತಿದ್ದೆ. ನಾನು ಬಿಡ್ತಿರ್ಲಿಲ್ಲ ನಿನ್ನನ್ನು. ನನ್ನ ಸಂಸಾರ ಸರಿ ಮಾಡಬೇಕು ಅಂತಾನೆ. ಏಕೆಂತಂದರೆ ನಾನು ಎಲ್ಲ ವಿಷಯದಲ್ಲೂ ನೀನು ನನಗೊಂದು ಒಳ್ಳೆ ಅನುಗ್ರಹ ಮಾಡಿದ್ಯಾ. ನಂಗೆ ಕೇಳಿದ್ರಲ್ಲೆಲ್ಲ ಒಂದು ಒಳ್ಳೆ ಅನುಗ್ರಹ ಮಾಡಿದ್ಯಾ. ಯಾರು ಕೆಟ್ಟು ಚಟಕ್ಕೆಲ್ಲ ಬಿದ್ದಿದ್ದಾರೋ ಗಂಡಸರು, ಅವ್ರಿಗೆಲ್ಲ ನೀನು ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕು, ಅವ್ರ ಜೀವನ ಸರಿ ಮಾಡಬೇಕು. ಈಗ ಒಬ್ಬ ಗಂಡಸು ಕುಡಿತಾನೆ ಅಂತಂದರೆ ಆ ಮನೆಯಲ್ಲಿ ಯಾರಿಗೂ ಅಷ್ಟೇ ನೆಮ್ಮದಿ ಇರೋದಿಲ್ಲ ತಂದೆ, ಮಕ್ಳಿಗೂ ನೆಮ್ಮದಿ ಇರೋದಿಲ್ಲ. ಆ ಮಕ್ಕಳು ಅಷ್ಟೇ, ಅವರು ನೋಡಿ ಆ ಮಕ್ಕಳು ಅದೇ ಕಲಿತವೆ ಭಗವಂತ. ಏಕೆಂತಂದರೆ ನಾವು ಒಳ್ಳೆ ದಾರಿಲಿ ಹೋಗ್ತೀವಿ ಅಂದರೆ ನಮ್ಮಿಂದೇನೂ ಅದೇ ದಾರಿಲಿ ಬರ್ತಾರೆ ನಮ್ಮ ಜೊತೆ ಇರೋವಂಥವ್ರು. ದೊಡ್ಡವರೇ ಸರಿ ಇಲ್ಲ ಅಂತಂದರೆ ಇನ್ನು ನಮ್ಮ ಮಕ್ಳುಗಳು ಅವ್ರು ಯಾವ ರೀತಿ ಬೆಳೀತಾರೆ ಅಂಥ ವಾತಾವರಣದಲ್ಲಿದ್ದರೆ ನೀನು ಯೋಚನೆ ಮಾಡಪ್ಪ. ಅಂಥ ಜೀವನ ಎಲ್ಲ ನೀನು ಸರಿ ಮಾಡಬೇಕು ತಂದೆ. ನಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಕಣ್ಣೀರು ಹಾಕೋದನ್ನ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ತಂದೆ. ನೀನು ಅಷ್ಟೇ ತಂದೆ, ಅವ್ರಿಗೆ ಒಂದು ಒಳ್ಳೆ ಅನುಗ್ರಹ ಮಾಡು. ಅವ್ರ ಮನಸ್ಸಿಗೆ ಹೋಗಿ ಒಂದು ಸಮಾಧಾನ ಅಂತೇಳಿ, ಯಾರು ತುಂಬ ನೋವಲ್ಲಿದ್ದಾರೆ, ಯಾರು ಕಷ್ಟ ಅನುಭವಿಸ್ತಿದ್ದಾರೆ, ಅವ್ರ ಮನ್ಸಿಗೆ ಹೋಗಿ ನೀನೊಂದು ಸಮಾಧಾನ ಹೇಳು ತಂದೆ. ನೋಡಿ, ನಿಮ್ಮ ಗಂಡದಿರೋ ಆ ಥರ ಇದ್ದಾರೆ ಅಂತ ನೀವು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿ, ರಾಯರು ಮೊರೆ ಹೋಗಿ, ರಾಯರದು ಒಂದು ವ್ರತ ಪೂಜೆ ಅಂತ ಇದೆ, ಅದನ್ನೆಲ್ಲ ಮಾಡಿ ನಮ್ಮ ಸಂಸಾರ ಸರಿ ಹೋಗಬೇಕು ಅಂತಂದರೆ ನಾವು ಏನು ಮಾಡೋದಕ್ಕೂ ರೆಡಿಯಾಗಿರಬೇಕು. ನಿಮ್ಮ ಕಷ್ಟನ ಯಾರ ಕೈಲೂ ಅಷ್ಟೇ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ನೀವು ಹೇಳೋದ್ರಿಂದ ಹಾಡ್ಕೊಂಡು ನಗ್ತಾರೆ ಅವರು. ನಿಮ್ಗೀಗ ಆಯ್ತಲ್ಲ ಅಂದ್ಬಿಟ್ಟು ಯಾರೂ ಅಷ್ಟೇ ಕಣ್ಣೀರು ಹಾಕೋದಿಲ್ಲ, ಅವ್ರ ಮನಸ್ಸು ಕರಗೋದಿಲ್ಲ. ಹೌದಪ್ಪ, ಇವ್ರಿಗಾಗಿದ್ದೇ ಒಳ್ಳೇದಾಯಿತು ಅಂತ ಇನ್ನೂ ಅವ್ರ ಹಂಡೆ ಹಾಲು ಕುಡಿತಾರೆ ಅವರು. ನಿಮ್ಮ ಕಷ್ಟ ಯಾರ ಮುಂದೆನೂ ಹೇಳ್ಕೊಳ್ಳೋದಿಕ್ಕೆ ಹೋಗಬೇಡಿ. ನೋಡಿ, ಜನದ ಮುಂದೆ ಕೈ ಚಾಚೋದಿಕ್ಕೆ ಹೋಗಬೇಡಿ. ದೇವ್ರ ಮುಂದೆ ಎರಡು ಕೈನೂ ಚಾಚಿ ನೀವು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ. ಒಂದು ವ್ರತ ಪೂಜೆ ಅಂತ ಮಾಡಿ ರಾಯರ ಮುಂದೆ ಕೂತ್ಕೊಳ್ಳಿ, ದೀಪ ಹಚ್ಬಿಟ್ಟು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ. ಅಪ್ಪ, ನನ್ನ ಸಂಸಾರ ಸರಿ ಹೋಗಬೇಕು ತಂದೆ. ನನ್ನ ಸಂಸಾರ ಸರಿ ಹೋದರೆ ನಾನು ಈ ಜೀವ ಇರೋ ತಕ್ಕನೂ ನಿನ್ನ ಒಂದು ಸೇವೆ ಮಾಡ್ತೀನಿ ನನ್ನಪ್ಪ. ನೀವು ಉಸಿರು ಇರೋ ತನಕನೂ ನಾನು ಇನ್ನೊಂದು ಸೇವೆ ಮಾಡ್ತೀನಿ ತಂದೆ ಅಂತ ನೀವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡಿ, ಶುಭ ಶಕನ ನುಡಿತಿದೆ, ಒಳ್ಳೇದಾಗೆ ಆಗುತ್ತೆ. ನೀವು ರಾಯರು ಮೊರೆ ಹೋಗಿ ಅಮ್ಮ. ನಾನು ರಾತ್ರಿನೂ ಅಷ್ಟೇ ರಾಯರ ಮುಂದೆ ಕೂತ್ಕೊಂಡು ಕೇಳಬೇಕಾದ್ರೆ ನನಗೆ ಎರಡು ಕಡೆ ನನಗೆ ಸ್ವಪ್ನ ಆಯಿತು ಅಮ್ಮ. ನನಗೆ ಅಲ್ಲಿ ಸ್ವಪ್ನ ನುಡೀತು. ಇವಾಗಲೂ ಅಷ್ಟೇ ಕೇಳಬೇಕಾದ್ರೆ ಒಂದು ಸ್ವಪ್ನ ಅನ್ನೋದು ಆಯ್ತಿದೆ. ಖಂಡಿತ ಇದು ಒಳ್ಳೆಯದಾಗುತ್ತೆ. ಇದು ರಾಯರಿಂದನೇ ಸಾಧ್ಯ, ಇದು ದೇವರುಗಳಿಂದನೇ ಸಾಧ್ಯ. ನೀವು ಸ್ವಲ್ಪ ಶ್ರಮ ಅನ್ನೋದು ಪಡಲೇಬೇಕು. ನೀವು ಕೈ ಮೈಗೆ ಸ್ವಲ್ಪ ಕೆಲಸ ಕೊಡಬೇಕು. ನೀವು ಸ್ವಲ್ಪ ಬೇಗ ಎದ್ದು ಒಂದು ಪೂಜೆ ಪುನಸ್ಕಾರ ಅನ್ನೋದನ್ನ ಮಾಡಿ ರಾಯರ ಮಠಕ್ಕೆ ಹೋಗಿ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ. 9 ವಾರ ಒಂದು ಸೇವೆನ ಮಾಡಿ, ಒಂದು ವ್ರತ ಮಾಡಿ 9 ವಾರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಆವಾಗ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಕೇಳ್ಕೊಳ್ಳಿ. ತಟ್ಟಂತ ಒಂದು ಅನುಗ್ರಹ ಮಾಡೇ ಮಾಡ್ತಾರೆ. ನಾನು ಅಷ್ಟೇ, ನನಗೆ ತುಂಬ ನೋವಾಯಿತು ಅಂತಂದರೆ, ನನಗೆ ತುಂಬ ಕಷ್ಟ ಆಯಿತು ಅಂತಂದರೆ, ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ತಾಯಿಲ್ಲ ಅಂದರೆ ನನ್ನ ಅಪ್ಪನ ಮುಂದೆ ದೀಪ ಹಚ್ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ. ನನ್ನ ಅಪ್ಪನಿಗೆ ಅಂದ್ಬಿಟ್ಟೆ ನಾನು ಅರ್ಧ ಗಂಟೆ ಇಟ್ಬಿಡ್ತೀನಿ. ನಾನು ಕೆಲ್ಸಕ್ಕೆ ಹೋಗೋದಕ್ಕೂ ಲೇಟಾದರೂ ಪರವಾಗಿಲ್ಲ, ನಾನು ನಾಷ್ಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ನನ್ನ ಅಪ್ಪನಿಗೆ ಅಂತಲೇ ನಾನು ಅರ್ಧ ಗಂಟೆ ಇಟ್ಬಿಡ್ತೀನಿ. ನಾನು ಬೆಳಗ್ಗೆ ಟೈಮು ಸಂಜೆ ಟೈಮು ಇಟ್ಬಿಟ್ಟು ನನ್ನ ಕಷ್ಟ ಎಲ್ಲ ನಾನು ಹೇಳ್ಕೊತೀನಿ. ನಾನು ಅಪ್ಪ, ನನ್ನ ಕಷ್ಟ ಹೀಗಿದೆ ತಂದೆ, ನನ್ನ ಕಷ್ಟ ಎಲ್ಲ ನೀನು ದೂರ ಮಾಡಬೇಕು ಅಂದರೆ ಅವರು ನನಗೆ 10 ಭಾಗನಾದರೂ ನನ್ನ ಕಷ್ಟ ನಿವಾರಣೆ ಮಾಡ್ತಿದ್ದಾರೆ ಅಮ್ಮ. ನೋಡಿ, ನೀವು ರಾಯರ ಪಾದ ಬಿಡೋದಕ್ಕೆ ಹೋಗಬೇಡಿ. ರಾಯರ ಪಾದನ ಗಟ್ಟಿಯಾಗಿ ಹಿಡಿದ್ಬಿಡಿ. ನಿಮ್ಮ ಕಷ್ಟ, ನಿಮ್ಮ ನೋವು ಏನೇ ಇದ್ರೂ ಅದು ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಳಿ. ದೇವ್ರ ಮುಂದೆ ಹೇಳ್ಕೊಳ್ಳಿ, ರಾಯರ ಮುಂದೆ ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವ್ರನ್ನ ಮಾಡೋದು ಮರಿಬೇಡಿ. ನೀವು ನಿಮ್ಗೆ ಈ ಥರ ಎಲ್ಲ ಆಗ್ತಿದೆಯಾ, ನಿಮ್ಮ ಮನೆಗಳಲ್ಲಿ ಗಂಡಸರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಆಗಿರ್ಬೋದು, ಒಂದು ದುಡ್ಡು ಕಾಸಿಗೆ ಸಮಸ್ಯೆ ಆಗಿರ್ಬೋದು, ಇಲ್ಲ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇಲ್ಲ ನಮಗೆ ಮನೆ ನಡೆಸೋಕ್ಕಾಗಲ್ಲ ಅನ್ನೋ ಸಮಸ್ಯೆ ಆಗಿರ್ಬೋದು, ನೀವು ಮೊದಲದಾಗಿ ಈ ಥರ ಎಲ್ಲ ನಾವು ರಾಯರನ್ನು ಪೂಜೆ ಮಾಡ್ತಾ ಇದ್ದೀವಿ, ರಾಯರು ವ್ರತನೂ ಮಾಡ್ತಾ ಇದ್ದೀವಿ, ಆದರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ನೋಡಿ, ನೀವು ಬೇರೆ ದೇವ್ರಿಗೆ ನೀವು ಪೂಜೆ ಮಾಡಿಲ್ಲ ಅಂತಲೇ ಅರ್ಥ. ನೀವು ಮನೆ ದೇವ್ರನ್ನ ಬಿಡೋದಕ್ಕೆ ಹೋಗ್ಬೇಡಿ. ಫಸ್ಟು ನೀವು ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ. ಮನೆ ದೇವ್ರಿಗೆ ಹಣ್ಣು ಕಾಯಿ ಕೊಟ್ಟು, ಹೆಣ್ಣು ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು
ಬಂದು ನಂತರ ರಾಯರು ಸೇವೆ ಮಾಡಿ, ನೀವು ರಾಯರಿಗೆ ಒಂದು ವ್ರತ ಅನ್ನೋದು ಮಾಡಿ, ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಇದು 100% ಸತ್ಯ. ನಾನು ರಾಯರ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ, ಇದು ಹಾಗೆ ಆಗುತ್ತೆ. ರಾಯರು ಇದನ್ನೆಲ್ಲ ದೂರ ಮಾಡೇ ಮಾಡ್ತಾರೆ, ನಿಮ್ಮ ಸಮಸ್ಯೆನ ಹರಿಸ್ತಾರೆ. ನಾನು ಯಾಕೆ ಇಷ್ಟೊಂದು ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ರಾಯರ ಕೈಲಿ ಅಸಾಧ್ಯವಾದ ಯಾವುದೂ ಇಲ್ಲ. ಫಸ್ಟು ನೀವು ಮನೆ ದೇವ್ರು ಮಾಡಿ, ಬೇರೆ ದೇವ್ರಿಗೆ ಏನಾದರೂ ಹರಕೆ ಇದೆಯಾ ಅದನ್ನೆಲ್ಲ ತೀರಿಸಿ. ನೀವು ಹರಕೆ ಇದ್ರೂ ಅಷ್ಟೇ, ಯಾವ ದೇವರು ನಿಮಗೆ ದಾರಿ ಬಿಡೋದಿಲ್ಲ. ಮನೆಯಲ್ಲಿ ನೋಡಿ ಈ ಥರ ಗಂಡಸರು ಮಕ್ಕಳು ದೂರ ಆಗೋದು, ಏನಾದರೂ ಒಂದು ಸಮಸ್ಯೆ ತಂದು ಒಡ್ತಾರೆ. ಪಿತೃ ಸಮಸ್ಯೆ ಇದ್ರೂ ಅಷ್ಟೇ, ಇದೆಲ್ಲ ಕಾಡ್ತಿರುತ್ತೆ. ನೀವು ಇದೆಲ್ಲ ಸರಿ ಇದೆಯಾ ಫಸ್ಟು ಇದನ್ನೆಲ್ಲ ನೋಡ್ಕೊಳ್ಳಿ, ನಂತರ ರಾಯರ ಹತ್ರ ಹೋಗಿ. ನೀವು ಇದೆಲ್ಲ ಸಮಸ್ಯೆ ಇಟ್ಕೊಂಡು ನೀವು ರಾಯರ ಹತ್ರ ಹೋದ್ರಿ ಅಂತಂದರೆ ಖಂಡಿತ ಅನುಗ್ರಹ ಮಾಡೋದಿಲ್ಲಮ್ಮ. ನಾನು ಇದು 100% ಇದು ಸತ್ಯ. ಇದು ಏನೇ ಒಂದು ಸಮಸ್ಯೆ ಇದ್ರೂ ರಾಯರ ಹತ್ರ ನೀವು ಹೋದರೆ ಖಂಡಿತ ಅದು ಬಗೆಹರಿಸಲ್ಲ ಅವರು. ನಿಮ್ಮ ಮನೆ ದೇವ್ರುಗಳೇ ಬಗೆಹರಿಸ್ಬೇಕು. ಫಸ್ಟು ಮನೆ ದೇವ್ರು ಮಾಡಿ, ಯಾವ ದೇವ್ರಿಗೆ ಹರಕೆ ಇದೆಯಾ ಹರಕೆ ತೀರಿಸಿ. ನೀವು ಯಾವುದಾದ್ರೂ ಪಿತೃದೋಷ ಇದೆಯಾ ಅದನ್ನೆಲ್ಲ ನೋಡ್ಕೊಳ್ಳಿ. ನೀವು ಏನಿದೆ ಯಾವ ದೇವ್ರಿಗೆ ಹರಕೆ ಇದೆ ಇದನ್ನೆಲ್ಲ ನೋಡ್ಕೊಳ್ಳಿ. ನಂತರ ರಾಯರಿಗೆ ಒಂದು ಸೇವೆಯನ್ನು ಅದನ್ನು ಮಾಡಿ. ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನಿಮ್ಮ ಗಂಡೀರನ್ನ ಒಳ್ಳೆ ದಾರಿಗೆ ತಂತಾರೆ. ನಿಮ್ಮ ಸಂಸಾರನೂ ಅಷ್ಟೇ ಚೆನ್ನಾಗಿ ಆಗೇ ಆಗುತ್ತೆ. ಆವಾಗ ನೀವೇ ಬಂದು ನನಗೆ ಹೇಳ್ತೀರಾ, ಅಮ್ಮ ನೀವು ಹೇಳಿದ್ದು ಸತ್ಯ ಅಂತ ನೀವೇ ಬಂದು ನನಗೆ ಹೇಳ್ತೀರಾ ನೀವು. ಏಕೆ ಅಂತಂದರೆ ಪ್ರಪಂಚದಲ್ಲಿ ಇದೆಲ್ಲ ನಡೆಯೋದೆ ಸಾಮಾನ್ಯ, ಇದು ಸರ್ವೇ ಸಾಮಾನ್ಯ. ಯಾರಿಗೂ ಕೊಡಬಾರ್ದಿರೋ ಕಷ್ಟನ ನಮ್ಗಳು ಕೊಡೋದಿಲ್ಲ ರಾಯರು ಅಲ್ವಾ. ಒಂದು ಕಷ್ಟ ಇದೆ ಅಂತ ಅಂದರೆ ಅದಕ್ಕೆ ಒಂದು ಪರಿಹಾರನೂ ಇದ್ದೇ ಇರುತ್ತೆ. ಆ ಪರಿಹಾರ ಏನು ಅಂತ ನಾವು ಜಾಲ ಹುಡುಕ್ತಾ ಹೋಗಬೇಕು. ನಾವು ಒಂದೇ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ರಾಯರ ಮುಂದೆ ಕೂತ್ಕೊಂಡು ಬರೀ ನಮ್ಮ ಕಷ್ಟ ಹೇಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನಮ್ಮ ಸುತ್ತಮುತ್ತ ಏನಿದೆ, ಯಾವ ದೇವ್ರುಗಳ್ದಿದೆ, ಮತ್ತು ನಾವು ಯಾರಿಗೆ ಅನ್ಯಾಯ ಮಾಡಿದ್ದೀವಿ, ಏನು ನಾವು ಕಿತ್ಕೊಂಡು ತಿಂದಿದ್ದೀವಿ, ಯಾರಿಗೇನು ಮೋಸ ಮಾಡಿದ್ದೀವಿ, ಇದೆಲ್ಲ ಇರುತ್ತೆ. ನಾವು ಒಬ್ಬರು ಹೊಟ್ಟೆ ಉರ್ಸಿದ್ವಿ ಅಂತಂದರೆ, ಒಬ್ರು ಕಣ್ಣ ನೀರು ಹಾಕ್ಸಿದ್ವಿ ಅಂತಂದರೆ ಅದು 7 ಜನ್ಮಕ್ಕೂ ಕಾಡ್ತಿರುತ್ತೆ. ಅದು ಪಾಪ ಶಾಪ ಅನ್ನೋದು ಬಿಡೋದಿಲ್ಲ ಅದು. ಅದಕ್ಕೆ ನಾನು ಹೇಳ್ತಾ ಇರೋದು, ಸುತ್ತಮುತ್ತ ಏನಾದರೂ ನಿಮ್ಮಲ್ಲಿ ಇದೆಯಾ ಅದನ್ನೆಲ್ಲ ನೋಡಿಕೊಂಡು ನೀವು ಸರಿ ಮಾಡ್ಕೊಳ್ಳಿ. ನಂತರ ರಾಯರ ಹತ್ರ ಹೋಗಿ ನೀವು ರಾಯರು ಮೊರೆ ಹೋಗಿ ನೀವು ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನಮ್ಮದಂಥವ್ರನ್ನ ಯಾವತ್ತೂ ರಾಯರು ಕೈ ಬಿಡೋದಿಲ್ಲ. ಏಕೆ ಅಂತಂದರೆ ರಾಯರು ಪವಾಡ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ರಾಯರನ್ನ ಪೂಜೆ ಮಾಡಬೇಕು, ರಾಯರಿಗೊಂದು ವ್ರತ ಮಾಡಬೇಕು ಅಂದರೆ ನನಗೇನೋ ಒಂಥರ ಖುಷಿ. ನಾನು ಬೆಳಗ್ಗೆ ಗುರುವಾರ ದಿವಸ ಎದ್ದೊಳೋದೆ ನಾನು 1:30-2 ಗಂಟೆಗೆ ಎದ್ದು ಬಿಡ್ತೀನಿ ನಾನು. ಆದರೆ ಬುಧವಾರ ಹಿಂದಿನ ದಿವಸ ಫುಲ್ಲು ಎಲ್ಲ ಮನೆ ಕ್ಲೀನಿಂಗ್ ಮಾಡ್ತೀನಿ. ಆದಷ್ಟು ಸ್ವಲ್ಪ ಸ್ವಚ್ಛತೆ ಇರಲಿ, ಮೈಲಿಗೆ ಇರಲಿ. ನೀವು ಆ ರೀತಿ ಇರಬೇಕಾದ್ರೆ ಒಂದು ರಾಯರಿಗೆ ಪೂಜೆ ಮಾಡಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ನೀವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಒಂದು ದೀಪ ಧೂಪ ಅನ್ನೋದನ್ನ ಬೆಳಗ್ಬಿಟ್ಟು ಬನ್ನಿ. ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ. ಖಂಡಿತ ರಾಯರು ದೂರ ಮಾಡೇ ಮಾಡ್ತಾರೆ. ನನಗೆ ಅಂತ ನಾನು ಏನೋ ಒಂದು ಅಷ್ಟೇ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ಆದರೆ ದೇವ್ರುಗಳಿಗೆ ಮಾಡಬೇಕು ಅಂತಂದರೆ ನನ್ನ ಕೈಲಿ ಆಗಿಲ್ಲ ಅಂದರೂ ನಾನು ಕೆಲಸದಿಂದ ಬಂದು ಸಾಕಾಗಿದ್ದೀನಪ್ಪ ಮಾಡೋಕ್ಕಾಗಲ್ಲ ಅಂದರೂ ನನಗೇನೋ ಒಂಥರ ಉತ್ಸಾಹ ಬರುತ್ತೆ. ನನ್ನ ಕೈಕಾಲಿಗೆ ಶಕ್ತಿ ಕೊಡ್ತಾರೆ ದೇವರು, ನೀನು ಮಾಡು ಅಂತ. ಅದೇ ಶಕ್ತಿನ ನಾನು ಮನೆ ಕೆಲಸ ಮಾಡಬೇಕಾದ್ರೆ ನನಗೆ ಕೊಡೋದಿಲ್ಲ ದೇವರು. ಹಾಗೆ ನಾವು ದೇವ್ರಿಗೆ ಏನಾರ ಒಂದು ಮಾಡಬೇಕು ಅಂದರೆ ನಮ್ಮ ಮೈಗೆ ಸ್ವಲ್ಪ ಕೆಲಸ ಅನ್ನೋದು ಕೊಡಬೇಕು. ನಾವು ನಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆನೂ ಅಷ್ಟೇ ನಾವು ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾನು ಅದಕ್ಕೆ ಎಲ್ಲ ವಿಡಿಯೋಗಳಲ್ಲೂ ಹೇಳೋದು, ಆದಷ್ಟು ನೀವು ತಿನ್ನೋ ಅನ್ನನ ಯಾರಿಗಾದರೂ ದಾನ ಮಾಡಿ. ರೋಡಲ್ಲಿ ಯಾರಾದರೂ ಭಿಕ್ಷುಕರು ಇರ್ತಾರ, ಅವ್ರಿಗೊಂದು 5 ರೂಪಾಯಿದು ಒಂದು ಬಿಸ್ಕೆಟ್ ಪಟ್ನ ಕೊಡಿಸಿ. ನೋಡಿ, ನಮಗೆ ಗೊತ್ತಿಲ್ದಿರ ಮಾಡೋ ತಪ್ಪನ್ನ ರಾಯರು ಕ್ಷಮಿಸ್ತಾರೆ. ರಾಯರಲ್ಲ, ಎಲ್ಲ ದೇವ್ರುಗಳು ಕ್ಷಮಿಸ್ತವೆ. ಆದರೆ ಗೊತ್ತಿದ್ದು ನಾವು ತಪ್ಪು ಮಾಡ್ತೀವಿ ನೋಡಿ, ಆ ತಪ್ಪನ್ನ ಯಾವ ದೇವರು ಕ್ಷಮಿಸೋದಿಲ್ಲ. ಅದಕ್ಕೆ ನಾನು ಹೇಳೋದು, ಯಾರು ಅಷ್ಟೇ ಒಂದು ತಪ್ಪು ರೀತಿಲಿ ಯಾರಿಗೂ ಅಷ್ಟೇ ಮಾತಾಡೋದಕ್ಕೆ ಹೋಗಬೇಡಿ. ಒಬ್ಬರು ಮನಸ್ಸು ನೋಯಿಸೋದಕ್ಕೆ ಹೋಗಬೇಡಿ. ಒಬ್ಬರು ಕಣ್ಣಲ್ಲಿ ನೀರು ಹಾಕ್ಸೋದಕ್ಕೆ ಹೋಗಬೇಡಿ. ಒಬ್ಬರು ಹೊಟ್ಟೆ ಉರ್ಸೋದಕ್ಕೆ ಹೋಗಬೇಡಿ. ಅವ್ರ ಕಣ್ಣಲ್ಲಿ ನೀರು ಹಾಕ್ಸಿ ಅವ್ರು ಹೊಟ್ಟೆ ಉರ್ಕೊಳ್ಳುವಾಗ ಅವ್ರು ಹಾಕ್ತಾರಲ್ಲ ಶಾಪ, ಅದೇ ನಮಗೆ ಕಾಡ್ತಿರುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ಏನಿದೆಲ್ಲ ನಡೀತಿದೆ ನೋಡಿ, ಅದೆಲ್ಲ ಕಾಡ್ತಿರುತ್ತೆ. ನೀವು ಆ ರೀತಿ ಮಾಡಿದ್ದೀರಂತ ನಾನು ಹೇಳ್ತಾ ಇಲ್ಲ. ಏಕೆಂತಂದರೆ ಜನರಲ್ಲಾಗಿ ನಾನು ಹೇಳ್ತಾ ಇರೋದು, ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಮ್ಮ. ನೀವು ಆದಷ್ಟು ರಾಯರಿಗೆ ಒಂದು ಪೂಜೆ ಅನ್ನೋದು ಮಾಡಿ. ನಾವು ಮನುಷ್ಯರಾದವರು ನಾವು ತಪ್ಪು ಮಾಡ್ತೀವಿ. ಏಕೆಂತಂದರೆ ಒಂದು ಪ್ರಾಣಿ ಪಕ್ಷಿಗಳು ತಪ್ಪು ಮಾಡೋದಿಲ್ಲ, ಮನುಷ್ಯರೇ ನಾವು ತಪ್ಪು ಮಾಡೋದು. ಆದರೆ ಆ ತಪ್ಪು ಗೊತ್ತಿಲ್ಲದಿರ ಆದರೆ ದೇವ್ರುಗಳು ಕ್ಷಮಿಸ್ತವೆ. ಗೊತ್ತಿದ್ದು ನಾವೇನಾದರೂ ತಪ್ಪು ಮಾಡಿದ್ವಿ ಅಂತಂದರೆ ಖಂಡಿತ ಯಾವ ದೇವರು ಅಷ್ಟೇ ಕ್ಷಮಿಸೋದಿಲ್ಲ. ನಾವು ದೇವ್ರ ಮುಂದೆ ಕೂತ್ಕೊಂಡು ಏನಾದರೂ ನಾವು ಕೇಳ್ತೀವಿ ಅಂತಂದರೆ ಅದಕ್ಕೆ ಒಂದು ಅನುಗ್ರಹ ಅನ್ನೋದು ಮಾಡೋದಿಲ್ಲ. ನಮ್ಮ ಮನೆ ದೇವರಾಗಲಿ ಇಲ್ಲ ನಮ್ಮ ರಾಗಪ್ಪ ಆಗಲಿ ಯಾರೂ ಅಷ್ಟೇ ಮಾಡೋದಿಲ್ಲ. ಅದಕ್ಕೆ ಹೇಳೋದು, ನೋಡಿ, ಸತ್ಯ ದಾರಿನಲ್ಲೇ ನಡೀರಿ, ನ್ಯಾಯವಾಗಿ ಮಾತಾಡಿ.
ಮಾತಾಡಿ, ಧರ್ಮವಾಗಿರ್ರಿ. ಅಂಥವ್ರಿಗೆ ದೇವ್ರು ಎಲ್ಲೋದ್ರೂ ಅಷ್ಟೇ ಒಳ್ಳೇದು ಮಾಡೇ ಮಾಡ್ತಾರೆ. ನಮ್ಗೆ ಯಾರೂ ಇಲ್ಲ, ನಮ್ಮವರು ಅಂತ ಯಾರು ಇಲ್ಲ ಅಂತ ನಾವು ಬೇರೆ ಊರಿಗೆ ಹೋದ್ರೂ ಅಲ್ಲೂ ಸಹ ನಮ್ಮವ್ರನ್ನ ಅಂತ ಮಡಗಿರ್ತಾರೆ. ನಮ್ಮ ಕಷ್ಟಕ್ಕಾಗೋ ಹಾಗೆ ರಾಯರು ಅವ್ರ ರೂಪದಲ್ಲಿ ಬರ್ತಾರೆ, ಯಾರಾದರೂ ಒಬ್ರನ್ನ ಕಳಿಸ್ತಾರೆ ಅಲ್ವಾ. ನಾವು ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೂ ಯಾರಾದರೂ ಒಬ್ರನ್ನ ನಮಗೆ ಅಂತ ಕಳಿಸ್ಕೊಡ್ತಾರೆ ರಾಯರು. ಅದಕ್ಕೆ ಹೇಳೋದು, ನಾವು ಒಬ್ರಿಗೆ ಕೆಟ್ಟದ್ದು ಮಾಡೋದಕ್ಕೆ ಹೋಗ್ಬಾರ್ದು. ನಮಗೆ ಕೆಟ್ಟದ್ದು ಮಾಡ್ತಾರಾ, ದೇವರೇ ನೀನು ನೋಡ್ಕೊಳ್ಳಪ್ಪ ಅಂತ ಬಿಟ್ಬಿಡಿ. ನಾವು ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು. ನಾವು ತಿನ್ನೋ ಅನ್ನನ ಯಾರಿಗಾದ್ರೂ ದಾನ ಮಾಡಿ, ಯಾರಾದರೂ ಒಬ್ಬರು ತೀರ ಕಷ್ಟದಲ್ಲಿದ್ದಾರ, ನಿಮ್ಮ ಕೈಲಾಗಿ ಸಹಾಯ ಮಾಡಿ. ನೋಡಿ, ಆ ಮಾಡಿದ ದಾನ ಧರ್ಮನೇ ನಮ್ಮ ಕುಟುಂಬ ಕಾಯೋದು, ನಮ್ಮ ಗಂಡ ಮಕ್ಕಳು ತಲೆ ಕಾಯೋದು. ನಾನು ಅದಕ್ಕೆ ಹೇಳೋದು, ನಾನು 3 ಹೊತ್ತು ತಿನ್ನೋ ಊಟನ, ನಾನು 9 ಊಟನ ಯಾರಿಗಾದ್ರೂ ದಾನ ಮಾಡ್ತೀನಿ. ಯಾರಿಗೂ ಮಾಡೋಕ್ಕಾಗ್ಲಿಲ್ವಾ, ನಾಯಿಗಳಿಗೆ ಊಟ ಹಾಕ್ತೀನಿ, ಅನ್ನ ಸಾರು ಕಲ್ಸಿ ಹಾಕ್ತೀನಿ. ಇಲ್ಲ ಹಸುಗಳು ಬರ್ತವೆ, ಹಸುಗೆ ಏನಾದರೂ ನನ್ನ ಕೈಲಾಗಿದ್ದು ನಾನು ಕೊಡ್ತೀನಿ. ನಾನು ನೋಡಿ, ಬೇರೆಯವ್ರಿಗೆ ಕಷ್ಟ ಕೊಡೋರ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಒಬ್ಬರು ಸಂಸಾರನ ಹಾಳು ಮಾಡಿ ನೀವೆಷ್ಟು ದಿನ ಖುಷಿಯಾಗಿರ್ತೀರ. ನಿಮ್ಮ ಸಂಸಾರ ಅನ್ನೋದೊಂದು ಇರುತ್ತಲ್ಲ, ಆ ಸಂಸಾರನ ನೀವು ಸರಿಪಡಿಸ್ಕೊಳ್ಳಿ. ನೀವು ಬೇರೆಯವ್ರ ಸಂಸಾರ ಹಾಳು ಮಾಡೋದು ಸರಿ ಇಲ್ಲ ಅಲ್ವಾ. ಯಾಕೆ ಅಂತಂದರೆ ಅವ್ರು ಹಾಕೋ ಕಣ್ಣೀರು, ಅವ್ರ ಶಾಪ ನಿಮ್ಮನ್ನ 7 ಜನ್ಮಕ್ಕೂ ಕಾಡ್ತಿರುತ್ತೆ. ನಿಮ್ಮನ್ನು ಬಿಡೋದಿಲ್ಲ ಪಾಪ. ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾದ್ರೆ ಮಾಡಿ, ದಯವಿಟ್ಟು ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಒಬ್ಬರು ಜೀವನದಲ್ಲಿ ಒಬ್ಬರು ಸಂಸಾರದಲ್ಲಿ ಹೋಗಿ ಅವ್ರ ಸಂಸಾರ ಕಿತ್ತಾಕೋದ್ರಲ್ಲಿ ನಿಮಗೇನು ಒಳ್ಳೇದಾಗೋದಿಲ್ವಲ್ಲ. ಎಷ್ಟು ದಿನ ಒಳ್ಳೇದಾಗುತ್ತೆ? ದೇವ್ರು ನಿಮ್ಮ ಜೊತೆಯಲ್ಲಿ ಎಷ್ಟು ದಿನ ಇರ್ತಾರೆ? ಅವರು ಒಂದಲ್ಲ ಒಂದು ದಿವಸ ನಿಮ್ಮನ್ನು ಬಿಟ್ಟೋದ್ಮೇಲೆ ನಿಮ್ಗೆ ಅದೇ ನೋವು ಕಾಡುತ್ತಿರುತ್ತಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಬೇರೆಯವ್ರ ಸಂಸಾರನ ಹಾಳು ಮಾಡೋದಕ್ಕೆ ಹೋಗಬೇಡಿ. ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.